ಹಲೋ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ಇವತ್ತಿನ ವಿಡಿಯೋಲ್ಲಿ ನಮ್ಮ ಈ ಮೂರು ಹೊಸ ಕ್ರಿಮಿನಲ್ ಲಾಸ್ ನಾವೊಂದು ಪ್ಲೇ ಲಿಸ್ಟ್ ಏನು ಸ್ಟಾರ್ಟ್ ಮಾಡಿದ್ದೀವಿ, ಅಂದರೆ BNS, BNSS ಹಾಗೂ BSA ಮೂರು ಹೊಸ ಕ್ರಿಮಿನಲ್ ಲಾಸ್ ಇಂಟ್ರೊಡಕ್ಟರಿ ವಿಡಿಯೋಸ್ ಮಾಡಾಗಿದೆ. ಏನೇನೆಲ್ಲ ಬದಲಾವಣೆ ಆಗಿದೆ ನಮ್ಮ ಈ ಹೊಸ ಲಾಸ್ ಅಲ್ಲಿ, ನಾವು ಯಾವ್ದೆಲ್ಲ ಸೆಕ್ಷನ್ಸ್ ಮೇಲೆ ಎಂಫಸೈಸ್ ಮಾಡಬೇಕಾಗತ್ತೆ ಅನ್ನೋದನ್ನ ನೋಡಾಗಿದೆ. ಈಗ ಇದೇ ಒಂದು ಪ್ಲೇ ಲಿಸ್ಟ್ ಸೀರೀಸ್ ಅಲ್ಲಿ ನಮ್ಮ BNS MCQ ಕ್ವೆಶನ್ಸ್ ಸಾಲ್ವ್ ಮಾಡ್ತಿದ್ದೀವಿ. ಸೊ ಫಸ್ಟ್ ವಿಡಿಯೋ ಆಲ್ರೆಡಿ ಮಾಡಾಗಿದೆ, ಪಾರ್ಟ್ 1, ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಅದರ ಒಂದು ಸೀರೀಸ್ ಅಲ್ಲೇನೆ ನೆಕ್ಸ್ಟ್ ವಿಡಿಯೋ. ಸೊ ಈ ಒಂದು ಇವತ್ತಿನ ವಿಡಿಯೋ ಅಲ್ಲಿ ಇನ್ನೊಂದು 20 ಕ್ವೆಶನ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಜುಡಿಷರಿ ಎಕ್ಸಾಮ್. ಈ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುವಂತ, ಸಿವಿಲ್ ಜಡ್ಜ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುವಂತ BNS ಇಂದ ಇನ್ನೊಂದು ನೆಕ್ಸ್ಟ್ 20 ಇಂಪಾರ್ಟೆಂಟ್ ಕ್ವೆಶನ್ಸ್. ಈ ಎಲ್ಲ ಕ್ವೆಶನ್ಸ್ ನಿಮ್ಮ ಬೇರ್ ಆಕ್ಟ್, ಅದರ ಇಲಸ್ಟ್ರೇಷನ್ಸ್, ಲಾನ ಪ್ರಿನ್ಸಿಪಲ್ಸ್, ಸೆಕ್ಷನ್ಸ್ ಇದರಿಂದಾನೇ ತಗೊಂಡಿರುವಂಥದ್ದು ಅಂಡ್ ಎಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಇಂದಾನೆ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು. ಸೊ ಹಾಗಾಗಿ ಕರ್ನಾಟಕ ಅಷ್ಟೇ ಅಲ್ಲ, ಆಲ್ ಇಂಡಿಯಾ ಕೇಳುವಂತ ಎಲ್ಲಾ ರೀತಿಯಾದಂತಹ ಕ್ವೆಶನ್ಸ್ ನಿಮಗೆಲ್ಲ ಕವರ್ ಆಗುತ್ತೆ. ಸೊ ಈ ಅಷ್ಟು ಸೀರೀಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂಡ್ ನಿಮ್ಮ ಎಕ್ಸಾಮಿಗೆ ಒಳ್ಳೆ ತಯಾರಿ ಆಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ನಿಮಗೆ ನಾ ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ನ ಅಪ್ಡೇಟ್ಸ್ ಕೂಡಲೇ ಸಿಗತ್ತೆ. ಅಂಡ್ ಈ ಎಕ್ಸಾಮ್ ರಿಲೇಟೆಡ್ ನಾವು ಪೋಸ್ಟ್ ಮಾಡ್ತಿರುವಂತ ಅಷ್ಟು ವಿಡಿಯೋಸ್ ನಿಮಗೆ ಹೆಲ್ಪ್ ಆಗತ್ತೆ ಎಕ್ಸಾಮಿಗೆ. ಅಂಡ್ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಎಂಡ್ ತನಕ ನೋಡಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ. ಈ ಎಕ್ಸಾಮ್ನ ತಗೊಳ್ತಿದ್ದಾರೆ ಅನ್ನೋಂಥ ಅಷ್ಟು ಸ್ಟೂಡೆಂಟ್ಸ್ಗೆ ಈ ವಿಡಿಯೋನ ರೀಚ್ ಮಾಡಿಸಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಸ್ವಾತಿ ಲಾ ಕ್ಲಾಸಸ್ ಕಡೆಯಿಂದ ಹೊಸ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಏನು ಸ್ಟಾರ್ಟ್ ಆಗಿದೆ. ಸೊ ಈ ಬ್ಯಾಚ್ ಅಲ್ಲಿ ನಿಮಗೆ ಎನ್ರೋಲ್ಮೆಂಟ್ ನಡೀತಿದೆ, ಅಡ್ಮಿಷನ್ಸ್ ನಡೀತಿದೆ, ನೀವು ಎನ್ರೋಲ್ಮೆಂಟ್ ಆಗ್ಬೋದು. ಅಂಡ್ 6 months ಡ್ಯೂರೇಷನ್ ಅಲ್ಲಿರುವಂಥ ಈ ಒಂದು ಬ್ಯಾಚ್ ನಿಮ್ಮ ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ ಎಕ್ಸಾಮಿನ ಮೂರು ಹಂತವನ್ನು ಇದೇ ಬ್ಯಾಚ್ ಅಲ್ಲಿ ಕವರ್ ಮಾಡ್ತೀವಿ. ಸೊ ಹಾಗಾಗಿ ನಿಮಗೆ ಅಟ್ ಅ ಸಿಂಗಲ್ ಪ್ಲಾಟ್ಫಾರ್ಮ್, ಒಂದೇ ಪ್ಲಾಟ್ಫಾರ್ಮ್, ಬೇರೆಲ್ಲೂ ನೀವು ನೋಡೋ ಹಾಗಿಲ್ಲ. ಸೊ ಇಲ್ಲೇ ನಿಮಗೆ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ ಈ ಎಲ್ಲ ಸ್ಟೇಜಸ್ಗೂ ಸಹ ಕಂಪ್ಲೀಟ್ ಗೈಡೆನ್ಸ್ ವಿತ್ ಸ್ಟಡಿ ಮಟೀರಿಯಲ್, ಲೈವ್ ಕ್ಲಾಸ್ ಲೆಕ್ಚರ್ಸ್ ಹಾಗೂ ನಿಮ್ಮ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ. ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿನೂ ಸಹ ಕೇಳಬಹುದು. ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ ಥ್ರೂ ಔಟ್ ಯೋರ್ ಎಂಟೈರ್ ಜರ್ನಿ ಆಫ್ ಬೀಯಿಂಗ್ ಅ ಜಡ್ಜ್. ಅಂಡ್ ನೀವು ಈ ಜರ್ನಿಯಲ್ಲಿದ್ದೀರಿ, ಜಡ್ಜ್ ಆಗಬೇಕು ಅಂತಿದ್ದೀರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಈ ನಂಬರಿಗೆ ಕೊಟ್ಟಂತ ನಂಬರ್ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಳಿ. ಕ್ಲಾಸಸ್ ನಡೀತಿದೆ, ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಅನ್ನ ತಗೊಳ್ಳಿ ಅಂಡ್ ನಿಮ್ಮ ಕಂಪ್ಲೀಟ್ ಜರ್ನಿನ ಈಸಿಯಾಗಿ ಅಂಡ್ ಒಂದು ಗೈಡೆಡ್ ಡೈರೆಕ್ಷನ್ ಅಲ್ಲಿ ತಗೊಂಡೋಗಿ. ಸೊ ಇಂಪಾರ್ಟೆಂಟ್ ಆಗತ್ತೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್, ಬಿಕಾಸ್ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನೀವು ಓದುವಂತ ಸ್ಟೆಪ್ ಏನಿದೆ ಅದು ಇಂಪಾರ್ಟೆಂಟ್ ಆಗತ್ತೆ ಒಂದು ಗೈಡೆಡ್ ವೇ ಅಲ್ಲಿ. ಗೈಡೆಡ್ ಇಲ್ಲ ಅನ್ನೋದಾದ್ರೆ, ನಿಮ್ಮ ಒಂದು ಗೈಡೆನ್ಸ್ ಇಲ್ಲ ಅಂತಂದಾಗ ಲ್ಯಾಕ್ ಆಫ್ ಗೈಡೆನ್ಸ್ ಇಂದ ನೀವು ಮಿಸ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಹೆಚ್ಚಾಗುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡೋದಕ್ಕೆ ನಿಮಗೆ 100% ಗೈಡೆನ್ಸ್ ಒಂದಿಗೆ ಕರ್ಕೊಂಡು ಹೋಗೋದಕ್ಕೆ ಸ್ವಾತಿ ಲಾ ಕ್ಲಾಸಸ್ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಅಂಡ್ ನೀವು ನಮ್ಮ ಒಂದು ಸಕ್ಸಸ್ ಸ್ಟೋರಿ, ಬಿಕಾಸ್ ಅಲ್ವಾ ಇವರ ಸಕ್ಸಸ್ ಸ್ಟೋರಿ, ನಮ್ಮ ಪ್ರೀವಿಯಸ್ ಬ್ಯಾಚ್ನ ಸಕ್ಸಸ್ಫುಲ್ ಸ್ಟೂಡೆಂಟ್ 2023 ಅಲ್ಲಿ ಸೆಲೆಕ್ಟ್ ಆದಂಥ ಒಬ್ಬ ಸ್ಟೂಡೆಂಟ್ನ ಲೈವ್ ಇಂಟರ್ವ್ಯೂನು ಸಹ ನೀವು ನೋಡಬಹುದು. ಸೊ ದ್ಯಾಟ್ ನಿಮಗೆ ಇನ್ನಷ್ಟು ನಿಮ್ಮ ಪ್ರಿಪ್ರೇಷನ್ ಮೇಲೆ, ನಿಮ್ಮ ಒಂದು ಕನಸು ಮೇಲೆ ಇನ್ನಷ್ಟು ಹಿಡಿತ ಆ್ಯಂಡ್ ನಂಬಿಕೆ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಅದರ ಲಿಂಕನ್ನು ಸಹ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಆ್ಯಂಡ್ ನಿಮಗೆ ಖಂಡಿತ ಮೋಟಿವೇಶನ್ ಸಿಗುತ್ತೆ. ಸೊ ಆ ವಿಡಿಯೋನ ಖಂಡಿತ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಕ್ವೆಶನ್ ಪೇಪರಲ್ಲಿ ನಾವು ಆಲ್ರೆಡಿ 20 ಕ್ವೆಶನ್ಸ್ ಸಾಲ್ವ್ ಮಾಡಾಗಿದೆ ಆ್ಯಂಡ್ ಅದಾದ ನಂತರ 21 ಕ್ವೆಶನ್ ನಂಬರ್ 21 ಇಂದ ಇದು ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ. ಸೊ ಇಲ್ಲಿಂದ ಈ ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡೋಣ. ಕ್ವೆಶನ್ ನಂಬರ್ 21, which section of BNS 2023 defines snatching
ಇದು ಇಂಪಾರ್ಟೆಂಟ್ ಆಗತ್ತೆ, ಈ ವರ್ಷ ಖಂಡಿತ ಎಕ್ಸಾಮ್ ಅಲ್ಲಿ ಕೇಳಬಹುದಾದಂತ ಪ್ರಶ್ನೆ. ಯಾಕಂದ್ರೆ ಸ್ನ್ಯಾಚಿಂಗ್ ಇದಕ್ಕೂ ಮುಂಚೆ ನಿಮಗೆ IPC ಅಲ್ಲಿ ಆಸ್ ಆನ್ ಒಫೆನ್ಸ್ ಇರಲಿಲ್ಲ, ಇದು ಹೊಸ ಒಫೆನ್ಸ್ ಆಡ್ ಆಗಿರುವಂತದ್ದು BNS ಅಲ್ಲಿ. ಸೊ BNS ನ ಸೆಕ್ಷನ್ 304 ನಿಮಗೆ BNS ಅಲ್ಲಿ 304 ಸ್ನ್ಯಾಚಿಂಗ್ ಬಗ್ಗೆ ಹೇಳುತ್ತೆ. ಮೊಬೈಲ್ ಸ್ನ್ಯಾಚಿಂಗ್, ಚೈನ್ ಸ್ನ್ಯಾಚಿಂಗ್, ಹಲವಾರು ಈ ರೀತಿ ಕೇಸಸ್ ನ ನೋಡ್ತಿದ್ವಿ. ಆದ್ರೆ ಯಾವ ಸೆಕ್ಷನ್ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಡೀಲ್ ಮಾಡುತ್ತೆ ಅನ್ನೋಂಥದ್ದು ಇರಲಿಲ್ಲ. ಈಗ ಸ್ನ್ಯಾಚಿಂಗ್ ಗೆ ಸ್ಪೆಸಿಫಿಕ್ ಆದಂತ ಸೆಕ್ಷನ್ ಇದೆ. ಸೊ ಒಳ್ಳೆ ಮೂವ್. ಸೊ ಇದು ಖಂಡಿತ ಕೇಳಬಹುದಾದಂತ ಇಂಪಾರ್ಟೆಂಟ್ ಪ್ರಶ್ನೆ. ಕ್ವೆಶ್ಚನ್ ನಂಬರ್ 22. A, who is a citizen of India, commits a murder in England. He is found in Kolar and arrested accordingly. Where can A be tried? A, at New Delhi, the capital of India. B, Bengaluru, capital of Karnataka. At Kolar, where he was found. At any place in India. So ನಮಗಿದು ಜ್ಯೂರಿಸ್ಡಿಕ್ಷನ್ ಬಗ್ಗೆ ಹೇಳುತ್ತೆ. IPC ನಮಗೆ ಮರ್ಡರ್ ಇಲ್ಲಿ ಕಮಿಟ್ ಆಗಿರೋದು ಇಂಗ್ಲೆಂಡ್ ಅಲ್ಲಿ ಆದ್ರೂ ಕಮಿಟ್ ಮಾಡಿದಂತ ವ್ಯಕ್ತಿ ಇಂಡಿಯನ್ ಸಿಟಿಸನ್ ಹಾಗೂ ಅವನು ಸಿಕ್ಕಿರೋದು ಇಂಡಿಯಾ ಅಲ್ಲಿ. ಸೊ ಹಾಗಾಗಿ ಅವನ ಟ್ರಯಲ್ ಅವನು ಎಲ್ಲಿ ಸಿಕ್ಕಿದ್ನೋ ಅಲ್ಲಿ ನಡೆಯುತ್ತೆ. ಸೊ ಎಟ್ ಕೋಲಾರ್ ವೇರ್ ಹಿ ವಾಸ್ ಫೌಂಡ್, ಅವ್ನು ಸಿಕ್ಕದಂತ ಜಾಗದಲ್ಲೇನೆ ಟ್ರಯಲ್ ನಡೆಯುತ್ತೆ. ಈ ಸೇಮ್ ಇಲಸ್ಟ್ರೇಷನ್ ನಿಮ್ಮ ಎಕ್ಸಾಮ್ ಅಲ್ಲಿ ಹಲವಾರು ಬಾರಿ ಕೇಳಿದ್ದಾರೆ. ಪ್ಲೇಸಸ್ ನ ಹೆಸರನ್ನ ಚೇಂಜ್ ಮಾಡಿ ಕೇಳ್ತಾರೆ. Question number 23. Under which section of the following situations would the Indian courts have jurisdiction? Crime committed by an Indian in a foreign country, crime committed by a foreigner in India, crime committed by a person on an Indian ship. Select the correct answer using the codes given below. ಈ ಯಾವ ಒಂದು ಕಂಡೀಷನ್ ಅಲ್ಲಿ ಇಂಡಿಯನ್ ಕೋರ್ಟ್ಸ್ಗೆ ಇವರನ್ನ ಟ್ರೈ ಮಾಡೋದಕ್ಕೆ ಜ್ಯೂರಿಸ್ಡಿಕ್ಷನ್ ಇರುತ್ತೆ? ಸೊ ಇದಕ್ಕೆ ಆನ್ಸರ್ ಆಲ್ ಆಫ್ ದಿ ಅಬವ್. ಯಾಕಂದ್ರೆ ಕ್ರೈಮ್ ಕಮಿಟೆಡ್ ಬೈ ಅನ್ ಇಂಡಿಯನ್ ಇನ್ ಫಾರಿನ್, ಖಂಡಿತ ಇಂಡಿಯನ್ ಆಗಿರೋದ್ರಿಂದ ಅವರ ಒಂದು ಟ್ರಯಲ್ ಇಂಡಿಯಾ ಅಲ್ಲಿ ನಡೀಬಹುದು. ಕ್ರೈಮ್ ಕಮಿಟೆಡ್ ಬೈ ಅ ಫಾರಿನರ್ ಇನ್ ಇಂಡಿಯಾ ಅಲ್ಲಿ ಒಬ್ಬ ಫಾರಿನರ್ ಆದ್ರೂ ಕ್ರೈಮ್ ಕಮಿಟ್ ಮಾಡಿರುವಂತ ಜಾಗ ಇಂಡಿಯಾ. ಸೊ ಹಾಗಾಗಿ ಇಂಡಿಯಾ ಜ್ಯೂರಿಸ್ಡಿಕ್ಷನ್ ಇದೆ. Crime committed by a person in Indian ship. So ಕಂಪ್ಲೀಟ್ ಇಂಡಿಯಾ ಅಂತಂದಾಗ ಇಂಡಿಯನ್ ನಮ್ಮ ಒಂದು ಸಿ ಸ್ಪೇಸ್ ಎಷ್ಟಿದೆ ಹಾಗೂ ಒಂದು ಏರ್ ಸ್ಪೇಸ್ ಅಷ್ಟರಲ್ಲೂ ಸಹ ಇಂಡಿಯನ್ ಜಾಗ್ರಫಿಕಲ್ ಟೆರಿಟರಿ ಎಷ್ಟು ಅಂತ ನಾವೇನು ಹೇಳ್ತೀವಿ 12 ನಾಟಿಕಲ್ ಮೈಲ್ಸ್ ತನಕ, ಅಲ್ಲಿ ತನಕನೂ ಜ್ಯೂರಿಸ್ಡಿಕ್ಷನ್ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ 1, 2 and 3. Question number 24. A puts his hand in the pocket of B for stealing the money, but he found in B's pocket as it was empty. A has committed an offense of attempt to theft. Easy question. Illustration ಇಂದ ಡೈರೆಕ್ಟ್ ಆಗಿ ಕೇಳಿರುವಂತದ್ದು ಅಂಡ್ ಇದಕ್ಕೆ ಮುಂಚೆನೂ ಹಲವಾರು ಎಕ್ಸಾಮ್ಸ್ ಅಲ್ಲಿ ಈ ಪ್ರಶ್ನೆನ ಕೇಳಿದ್ದಾರೆ. ಸೊ ಅವನು ಕಳ್ತನ ಮಾಡಲಿಲ್ಲ, ಆದ್ರೆ ಅಟೆಂಪ್ಟ್ ಮಾಡಿರೋದಕ್ಕೆ ಪನಿಷಬಲ್ offense. Question number 25. When 6 men and women extort ₹1,000 from a teenager, putting him to fear of instant hurt by showing a knife, the offense committed by them would be ಡಕೈತಿ ಅಂತ ಹೇಳ್ಬೋದು. ಪ್ರತಿಯೊಂದೂ ಸಹ ಸೇಮ್ ಮೀನಿಂಗ್ ಇಸ್ ಸೇಮ್. ಸೊ ಡಕಾಯ್ತಿ ಕಮಿಟ್ ಮಾಡೋದಕ್ಕೆ 5 ಜನರಿಗಿಂತ ಜಾಸ್ತಿ ಇದ್ದಲ್ಲಿ ಅದು ಡಕಾಯ್ತಿ ಆಗುತ್ತೆ. ಸೊ ನಮಗೆ ಕರೆಕ್ಟ್ ಆನ್ಸರ್ ಡಕೈತಿ. Question number 26. Robbery in ಡಕೈತಿ if conjoined by committed joined by more than 2 persons, less than 5 persons, more than 5 persons or more. ಇದು ನಮ್ಮ ಕರೆಕ್ಟ್ ಆನ್ಸರ್. ಸೊ ಕ್ವೆಶ್ಚನ್ ನಂಬರ್ 26 ಆನ್ಸರ್ ಇಸ್ ಬಿ. ಡಕೈತಿ ಕಮಿಟ್ ಮಾಡಬೇಕು ಅಂತಂದ್ರೆ 5ಕ್ಕಿಂತ ಜಾಸ್ತಿ ಜನ ಇರಬೇಕು. ಕ್ವೆಶ್ಚನ್ ನಂಬರ್ 27. 5 named accused person A, B, C, D and E are prosecuted for committing ಡಕೈತಿ. The prosecution proves beyond reasonable doubt the participation of A, B and C in a crime but fails to do the same about D and E. A, B and C are convicted while D and E are acquitted. Which one of the following is correct? So ಇಲ್ಲಿ ಡಕೈತಿ ಕಮಿಟ್ ಆಗಿದೆ, 5 ಜನ ಇದ್ದಾರೆ, ಬಟ್ ಇಲ್ಲಿ ಕನ್ವಿಕ್ಟ್ ಮಾಡಿರೋದು ಕೇವಲ A, B, C ನ, D and E ನ ಅಕ್ವಿಟ್ ಮಾಡಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಯಾವುದು ಕರೆಕ್ಟ್ ಆಪ್ಷನ್? A. Conviction of ABC is good in law as there were 5 participants in all the crime. ಇಲ್ಲಿ ಆಕ್ಚುಲಿ 5 ಜನರಿಗೆ ಕನ್ವಿಕ್ಷನ್ ಆಗಬೇಕು. ಸೊ ಆನ್ಸರ್ ಕನ್ವಿಕ್ಷನ್ ಆಫ್ ABC is bad in law as for ಡಕೈತಿ minimum of 5 persons are required. ಇದೇ ಕರೆಕ್ಟ್ ಆನ್ಸರ್ ಆಗಬೇಕು.
Good in law ಆಗೋದಿಲ್ಲ, bad in law in case of named more than 5% cannot be convicted for day. So correct answer is option B. ಯಾಕಂದ್ರೆ ಡಕೈತಿ ಅಂತಂದಾಗ more than 5 members ಇದ್ರೇನೆ ಅದು ಡಕೈತಿ ಆಗೋದು as an offense. Question number 28. X and his 4 associates attempted to commit theft at a place of Y and caused hurt to Y. They were forced to retreat without collecting the booty because of stiff resistance by the inmates. They are guilty of ಡಕೈತಿ because 5 ಜನ ಇನ್ವಾಲ್ವ್ ಆಗಿದ್ದಾರೆ. Question number 29. A contingent of police led by sub-inspector is on patrolling duty at night. They are attacked by two criminals in which one constable is severely injured and criminals escaped with their property. Here a case can be made under BNS 2023 for the offense of robbery. ಯಾಕಂದ್ರೆ ಇಲ್ಲಿ 5 ಜನ ಇಲ್ಲ, ಸೊ ರಾಬರಿ ಆಗತ್ತೆ. ಬೇಸಿಕ್ ಡಿಫರೆನ್ಸ್ ನಮಗೆ ಈ ಒಂದು 5 ಜನ ಆದರೆ ಡಕೈತಿ, ಅದಕ್ಕಿಂತ ಕಮ್ಮಿ ಆದಲ್ಲಿ ರಾಬರಿ. ಸೊ ಕ್ವೆಶ್ಚನ್ ನಂಬರ್ 30. X who stole jewelry from a jeweler's shop caused fear of instant hurt to Z, who tried to stop him while carrying away the stolen watch. Here X can be held for the offense of. He can be held for the offense of robbery. ಇಬ್ಬರಿದ್ದಾರೆ, ರಾಬರಿ, and ಇಬ್ರು ಸೇರಿ ಮಾಡ್ತಿರೋದ್ರಿಂದ ರಾಬರಿ. Question number 31. A finds a purse with money. Not knowing to whom it belongs, he afterwards discovers that it belongs to Z and appropriates it to his own. A is guilty of the offense of dishonest misappropriation of property. Direct ನಿಮ್ಮ illustration ಇಂದ ಬಂದಿರೋಂಥದ್ದು. Question number 32. Which of the following have been given place in BNS 2023? Organized crime, petty organized crime, terrorism, all of the above. Important question ಆಗತ್ತೆ ಈ ವರ್ಷದ ಪ್ರಿಲಿಮ್ಸ್ ಅಲ್ಲಿ ಕೇಳೋಂಥ ಕ್ವೆಶನ್. ಬಿಕಾಸ್ ಇವ್ಯಾವೂ ನಮಗೆ IPCಯಲ್ಲಿ ಇರಲಿಲ್ಲ. ಸ್ನ್ಯಾಚಿಂಗ್, ಟೆರರಿಸಮ್, ಪೆಟಿ ಆರ್ಗನೈಸ್ಡ್ ಕ್ರೈಮ್ ಇದೆಲ್ಲಾನು ಹೊಸದಾಗಿ ಆ್ಯಡ್ ಆಗಿರುವಂಥ ಒಫೆನ್ಸಸ್. ಸೊ ಇದರ ಬಗ್ಗೆ ಖಂಡಿತ ನಾವು ಕ್ವೆಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. Question number 33. X knows that Y is suffering from a disease in his head and also knows that if a blow is given by Y on his head, it is likely to cause his death. X gives a fist blow to Y on his head. Y died. X is. So, ನಿಮಗೆ ಒಬ್ಬ ವ್ಯಕ್ತಿ ಅವನಿಗೊಂದು ಖಾಯಿಲೆ ಇದೆ ಅಂಡ್ ಅವನ ತಲೆಗೆ ನೀವು ಒಂದು ಚಿಕ್ಕ ಏಟ್ ಆದ್ರೂ ಸಹ ಅವನಿಗೆ ಸಾಯುವಂತ ಒಂದು ಸ್ಟೇಜಲ್ಲಿ ಇರ್ತಾನೆ ಅನ್ನೋದು ಗೊತ್ತು. ಸೊ ಇದು ನಾಲೆಜ್ ಇದ್ದು ವೈ ಆ ವ್ಯಕ್ತಿಗೆ ತಲೆಗೆ ಜೋರ ಹೊಡಿತಾನೆ. ಸೊ ಹೊಡೆದಾಗ ಒಂದು ಫಸ್ಟ್ ಅಂತಂದ್ರೆ ಒಂದು ಜೋರಾಗಿ ಒಂದು ಇದು ಕೊಟ್ಟಿದ ತಕ್ಷಣ ಅವನು ಸತ್ತೋಗ್ತಾನೆ. ಸೊ ಈಗ ವೈಗೆ ವೈ ಸತ್ತೋಗಿದ್ದಾನೆ. ಸೊ ಎಕ್ಸ್ ಯಾವುದಕ್ಕೆ ಪನಿಷಬಲ್ ಆಗ್ತಾನೆ? ಎ guilty of culpable homicide not amounting to murder, guilty of murder, guilty of causing hurt, guilty of no offense as an ordinary circumstance that blow is not sufficient to cause death of a person of normal health. So ಇಲ್ಲಿ causing guilty of culpable homicide ಖಂಡಿತ ಅಲ್ಲ. ಯಾಕೆ ಅಂತಂದ್ರೆ ಅವನಿಗೆ ನಾಲೆಜ್ ಇತ್ತು ದಟ್ ಇವನು ಸತ್ತೋಗ್ತಾನೆ ಅಂತ. ಸೊ ಹಾಗಾಗಿ culpable homicide ಖಂಡಿತ ಅಲ್ಲ. ಮರ್ಡರ್ ಕರೆಕ್ಟ್ ಆನ್ಸರ್, ಯಾಕಂದ್ರೆ ನಾಲೆಜ್ ಇತ್ತು ಸಾಯ್ತಾನೆ ಅಂತ. ಆ ಒಂದು ಇದ್ರಲ್ಲೇನೆ ಅವನು ಅದೇ ಫೋರ್ಸಲ್ಲೇ ಹೊಡೆದ ಸತ್ತೋದ. ಕಾಸಿಂಗ್ ಹರ್ಟ್ ಖಂಡಿತ ಅಲ್ಲ, ಯಾಕಂದ್ರೆ ನಿಮಗೆ ಗೊತ್ತು ಆ ವ್ಯಕ್ತಿಯ ಒಂದು ಖಾಯಿಲೆ ಇದೆ, ಆ ಕಾರಣದಿಂದ ಅವನಿಗೆ ಹೊಡೆದ್ರೆ ಸಾಯ್ತಾನೆ ಅಂತ. ಹಾಗಿದ್ದಾಗ ನೀವು ಕೇವಲ ಹರ್ಟ್ಗೆ ಮಾಡೋದಕ್ಕಾಗಲ್ಲ. ಡೆಫಿನೆಟ್ಲಿ ಆ ಏಟ್ ಬೇರೆಯವರಿಗಾದ್ರೆ ಹರ್ಟ್ ಆಗ್ತಿತ್ತು, ಬಟ್ ಈ ಕೇಸಲ್ಲಿ ಅದು ಅಲ್ಲ. ಆ್ಯಂಡ್ ಇಲ್ಲಿ ನೋ ಒಫೆನ್ಸ್ ಖಂಡಿತ ಬೇರೆಯವರಿಗೆ ಅದು ಹರ್ಟ್ ಅಥವಾ ನೋ ಆಗದೇನೂ ಇರ್ಬೋದು. ಸೊ ಯಾವುದೇ ಒಫೆನ್ಸ್ ಅಲ್ಲ ಅಂತ ಹೇಳೋದಕ್ಕೆ ಆಗತ್ತೆ ಇಫ್ ಇಟ್ ಈಸ್ ಅ ಪರ್ಸನ್ ಆಫ್ ನಾರ್ಮಲ್ ಹೆಲ್ತ್. ಆದರೆ ಇಲ್ಲಿ ಪರ್ಸನ್ ಆಫ್ ನಾರ್ಮಲ್ ಹೆಲ್ತ್ ಅಲ್ಲ ಅನ್ನುವಂಥ ನಾಲೆಜ್ ಇದ್ದು ಮಾಡಿರೋದ್ರ ಕಾರಣ ಅದು ಮರ್ಡರ್. ಕ್ವೆಶನ್ ನಂಬರ್ 34. ನಿಮಗೆ ಮರ್ಡರ್ ಆ್ಯಂಡ್ ಕಲ್ಪಬಲ್ ಹೋಮಿಸೈಡ್ನ ಡಿಫ್ರೆನ್ಸಸ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎರಡರಲ್ಲೂ ಕೊಟ್ಟಂಥ ಕ್ಲಾಸಸ್ ಏನೇನಿದೆ ಅದರ ಒಂದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗತ್ತೆ. ಸೊ ದ್ಯಾಟ್ ಈ ರೀತಿ ಇಲಸ್ಟ್ರೇಷನ್ ಬೇಸ್ಡ್ ಕ್ವೆಶನ್ ಬಂದಾಗ ಆನ್ಸರ್ ಮಾಡೋದಕ್ಕೆ ನಿಮಗೆ ರೀಸನಿಂಗ್ ಗೊತ್ತಿದ್ರೆ ಮಾತ್ರನೇ ಮಾಡೋದಕ್ಕಾಗೋದು. ಸೊ ಆ ಒಂದು ಇದರಲ್ಲಿ
ನಿಮಗೆ ಕಲ್ಪಬಲ್ ಹೋಮಿಸೈಡ್ ಅಂಡ್ ಮರ್ಡರ್ನ ಡಿಫ್ರೆನ್ಸ್ ಗೊತ್ತಾಗೋದು ಇಂಪಾರ್ಟೆಂಟ್. ಕ್ವೆಶ್ಚನ್ ನಂಬರ್ 34. When the injury is intentional and sufficient to cause death in the ordinary course of nature and death follow, the offense is murder. ಸೇಮ್ ಅದನ್ನೇ ಕೇಳಿರೋದು. ನಿಮಗೆ ಇಂಟೆನ್ಷನ್ ಇದೆ ಆ್ಯಂಡ್ ಆ ಒಂದು ಇಂಟೆನ್ಷನಲ್ಲಿ ನೀವು ಮಾಡುವಂಥ ಕೆಲಸ ಸಾಕಾಗತ್ತೆ ಒಂದು ಸಾವನ್ನು ಕಾಸ್ ಮಾಡೋದಕ್ಕೆ. ಸೊ ಇಟ್ ಇಸ್ ಮರ್ಡರ್. ಇಂಟೆನ್ಷನ್, ನಾಲೆಜ್, ಮೆಲಿಷಿಯಸ್ಲಿ, ರಾಂಗ್ಫುಲಿ, ಇದೆಲ್ಲ ಇಂಟೆನ್ಷನ್ನ ತೋರಿಸುವಂಥ ಹಲವಾರು ಬೇರೆ ಬೇರೆ ವರ್ಡ್ಸ್. ಸೊ ಈ ವರ್ಡ್ಸ್ನ ನಿಮಗೆ ಗೊತ್ತಿದೆ, ನಾಲೆಜ್ ಇದೆ, ಇಂಟೆನ್ಷನ್ ಇದೆ ಅಂತಂದಾಗ ಡೆಫಿನೆಟ್ಲಿ ಇಟ್ ಅಮೌಂಟ್ಸ್ ಟು ಮರ್ಡರ್. ಕ್ವೆಶ್ಚನ್ ನಂಬರ್ 35. A shoots Z with the intention of killing him. Z dies in consequence. A commits murder. ಕೊಲೆ ಮಾಡಬೇಕು ಅಂತ ನೀವು ಸಾಯಿಸಿದಾಗ ಅದು ಮರ್ಡರ್. Question number 36. A placed a bomb in a medical store and gave the people inside 3 minutes time to get out before the bomb exploded. B, an arthritic patient, failed to escape and he was killed. A is liable for murder. So ನೀವು ಬಾಂಬ್ ಪ್ಲೇಸ್ ಮಾಡಿದ್ದೀರಿ ಅಂತಂದ್ರೇ, ಬಾಂಬ್ ಅಂದಿದ ತಕ್ಷಣ ಡೆಫಿನೆಟ್ಲಿ ನಿಮಗೆ ಇಂಟೆನ್ಷನ್ ಇದೆ, ನಾಲೆಜ್ ಇದೆ, ಪ್ರತಿಯೊಂದು ಇದೆ ದಟ್ ಇದು ಎಕ್ಸ್ಪ್ಲೋರ್ಡ್ ಆಗೋದ್ರಿಂದ ಜನ ಸಾಯ್ತಾರೆ ಅಂತ. ಆದರೂ ಸೊ ಅಲ್ಲಿ ಹೇಳುವಂಥ ಅಗತ್ಯನೇ ಇಲ್ಲ. ಸೊ ಆ ಒಂದು ಕಾರಣದಲ್ಲಿ ಇಟ್ ಇಸ್ ಮರ್ಡರ್. ಕ್ಲಿಯರ್. Question number 37. Z causes death of A with a very blunt object. Blunt object ಅಂತಂದರೆ ಶಾರ್ಪ್ ನೈಫ್ ಅಂತ ಅಲ್ಲ, ಚೂಪಾಗಿರುವಂಥ ಒಂದು ಆಬ್ಜೆಕ್ಟ್ ಅಂತ ಅಲ್ಲ, ಬಟ್ ವೆರಿ ಬ್ಲಂಟ್, ಅಷ್ಟು ಸೌದಿದೆ ಅದು ಒಂದು ರೀತಿ. According to post-mortem report, multiple injuries were on non-vital parts of the body and none of these injuries were sufficient in the ordinary course of nature to cause death. However, cumulatively, they were sufficient to cause death. What offense has Z committed? Again, murder. ಯಾಕಂದರೆ ಅದು ಆಬ್ಜೆಕ್ಟ್ ಸೌದಿದೆ ಆ್ಯಂಡ್ ಅದರಿಂದ ನೀವು ಕಾಸ್ ಮಾಡಿದಂಥ ಎಲ್ಲರೂ ನಾನ್ ವೈಟಲ್ ಬಾಡಿ ಪಾರ್ಟ್ಸ್ ಮೇಲೆ ಮಾಡಿರೋದು. ಬಟ್ ಮಲ್ಟಿಪಲ್ ಇಂಜುರೀಸ್, ಎಷ್ಟು ಸತಿ ನೀವು ಚುಚ್ಚಿದ್ದೀರಿ ಅಂತಂದರೆ ಎಲ್ಲ ಸೇರಿ ಒಟ್ಟಾರೆ ಆ ವ್ಯಕ್ತಿ ತೀರೋದಕ್ಕೆ ಅದೇ ಕಾರಣ ಆಯಿತು. ಬಿಕಾಸ್ ಅಷ್ಟು ಮಲ್ಟಿಪಲ್ ಟೈಮ್ಸ್ ನೀವು ಸ್ಟ್ಯಾಬ್ ಮಾಡಿದ್ದೀರಿ. ಸೊ ಅಗೇನ್ ಒಂದು ಮರ್ಡರ್, ಬಿಕಾಸ್ ಮಲ್ಟಿಪಲ್ ಟೈಮ್ಸ್ ಸ್ಟ್ಯಾಬಿಂಗ್, ಮಲ್ಟಿಪಲ್ ಇಂಜುರೀಸ್ ಅಂತಂದರೆ ಕಂಪ್ಲೀಟ್ ಕ್ಲಿಯರ್ ಇಂಟೆನ್ಷನ್ ಹಾಗೂ ನಾಲೆಜ್ ಇದೆ, ಸಾಯ್ಬೇಕು ಅಂತಾನೆ ಮಾಡುವಂಥದ್ದು ಮಲ್ಟಿಪಲ್ ಇಂಜುರೀಸ್. ಸೊ ಮರ್ಡರ್. Question number 38. X and Y go to murder Z. X stood on guard with a spear in hand but did not hit Z at all. Y killed Z. ಈಗ ಏನಾಗುತ್ತೆ? So only Y is liable for murder of Z. X and Y both are liable for murder. X is liable as he did not perform overt act. ಸೊ ಇಲ್ಲಿ ದೋ ಎಕ್ಸ್ ಮಾಡಿರೋದು, ಆದರೆ ಎಕ್ಸ್ ಅಲ್ಲ ವೈ ಮಾಡಿರೋದು, ವೈ ಕೊಲೆ ಮಾಡಿದ್ದು. ಬಟ್ ಹೋಗಿದ್ದು ಇಬ್ಬರಿಗೂ ಸಹ ಸೇಮ್ ಇಂಟೆನ್ಷನ್, ಕೊಲೆ ಮಾಡಬೇಕು ಅನ್ನೋ ಇಂಟೆನ್ಷನಲ್ಲೇ ಹೋಗಿರೋದು. ಸೊ ಹಾಗಾಗಿ ಬೋತ್ ಆರ್ ಲಯಬಲ್ ಫಾರ್ ಒಫೆನ್ಸ್ ಆಫ್ ಮರ್ಡರ್. Question number 39. Z strikes B. B is by this provocation excited to violent rage. A bystander intending to take advantage of B's rage and to cause him to kill Z puts a knife into B's hand for that purpose. A kills Z with the knife. What offense A is guilty of? So, though circumstance ನಿಮಗೆ A ಕೊಲೆ ಮಾಡಿರೋದು ಬೇರೆ ಒಬ್ಬ ಬೈಸ್ಟ್ಯಾಂಡರ್ ಹೆಲ್ಪಿಂದ ಆದ್ರೂ ಸಹ ಇಟ್ ಈಸ್ ಕಂಪ್ಲೀಟ್ಲಿ ಆನ್ ಒಫೆನ್ಸ್ ಆಫ್ ಮರ್ಡರ್. Question number 40. When a person gains something by unlawful means to which he is not legally entitled, it is wrongful gain. Wrongful gain, wrongful loss ನಿಮಗೆ ಡೆಫಿನಿಷನ್ ಕ್ಲಾಸಸ್ ಅಲ್ಲಿ ಡಿಫೈನ್ ಮಾಡಿದ್ದಾರೆ. ಆ್ಯಂಡ್ ಗೇನಿಂಗ್ ರಾಂಗ್ಫುಲಿ, ಲೂಸಿಂಗ್ ರಾಂಗ್ಫುಲಿ, ಇದೆಲ್ಲಾನು ನಿಮ್ದಲ್ಲದನ್ನ ನೀವು ತಪ್ಪಾಗಿ ಪಡ್ಕೊಂಡಿರೋದನ್ನ ರಾಂಗ್ಫುಲ್ ಗೇನ್ ಅಂತ ಕರಿತೀವಿ. ಸೊ ಅನ್ಲಾಫುಲ್ ಮೀನ್ಸ್ ಅಲ್ಲಿ ಪಡ್ಕೊಂಡಿರೋದು ರಾಂಗ್ಫುಲ್ ಗೇನ್. ಇಲ್ಲಿಗೆ ವಿಲ್ ಎಂಡ್ ದಿಸ್. ಸೊ ನೆಕ್ಸ್ಟ್ ನಿಮ್ಮ ಒಂದು ಕಂಟಿನ್ಯೂಷನ್ಲಿ ಪಾರ್ಟ್ 3 ಇಂದ ನಾವು ಉಳಿದಂಥ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡೋಣ. ಸೊ ಇಲ್ಲಿ ತನಕ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೆ ಖಂಡಿತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಆ್ಯಂಡ್ ಇಂಟ್ರೆಸ್ಟ್ ಇದ್ರೆ ನೀವು ಡೆಫಿನೆಟ್ಲಿ ಈ ಕ್ಲಾಸಸ್ಗೆ ಅಡ್ಮಿಷನ್ ತಗೊಳ್ಬಹುದು. 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಸೊ ಕ್ಲಾಸಸ್ ನಿಮಗೆ ಅಗೇನ್
ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ 3 ಹಂತಕ್ಕೆ ತಯಾರಿಯನ್ನು ಮಾಡಿಸುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಲೈವ್ ಕ್ಲಾಸಸ್ ಆಗಿರೋದ್ರಿಂದ ಲೈವ್ ಇಂಟರಾಕ್ಷನ್ ಇರುತ್ತೆ. ನಿಮಗೂ ಸಹ ಕ್ಲಾಸ್ನ ಒಂದು ಹೆಲ್ದಿ ಎನ್ವೈರ್ನ್ಮೆಂಟ್ ಏನಿದೆ ಅದು ಇನ್ನಷ್ಟು ಹೆಲ್ಪ್ ಮಾಡುತ್ತೆ. ಬಿಕಾಸ್ ನಿಮ್ಮ ಕಾಂಪಿಟೇಟರ್ಸ್ ಏನೇ ಅಲ್ಟಿಮೇಟ್ಲಿ ಕ್ಲಾಸಲ್ಲಿರೋವಂಥವ್ರು ಆ್ಯಂಡ್ ಅವರ ಜೊತೆ ಓದೋದ್ರಲ್ಲಿ ಇನ್ನಷ್ಟು ಉತ್ಸಾಹ ಡೆಫಿನೆಟ್ಲಿ ಬರುತ್ತೆ. ಸೊ ಅನ್ಲೈಕ್ ರೆಕಾರ್ಡೆಡ್ ಲೆಕ್ಚರ್ಸಲ್ಲಿ ನೀವು ಒಬ್ಬರೇ ನೋಡ್ತಿರ್ತೀರಿ, ನಿಮಗೆ ಔಟ್ಸೈಡ್ ವರ್ಲ್ಡ್ ಆಚೆ ಪ್ರಪಂಚದಲ್ಲಿರುವಂಥ ಕಾಂಪಿಟೇಷನ್ನ ಐಡಿಯಾನೂ ಇರೋದಿಲ್ಲ. ಬಟ್ ಇಲ್ಲಿ ಒಂದು ಸ್ವಲ್ಪ ಆದರೂ ಆ ಒಂದು ಪ್ರಪಂಚದ ಐಡಿಯಾನ ಖಂಡಿತ ಪಡ್ಕೊಳ್ಬಹುದು. ಸೊ ಈ ಒಂದು ಕ್ಲಾಸಸ್ಗೆ ಅಡ್ಮಿಷನ್ ನಡೀತಿದೆ. ಸೊ ನಿಮ್ಮ ಅಡ್ಮಿಷನ್ ಆದಷ್ಟು ಬೇಗ ತಗೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಅಪ್ಕಮಿಂಗ್ ಎಲ್ಲ ವಿಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಸಿಗತ್ತೆ. ಆ್ಯಂಡ್ ನಮ್ಮ ಈ ಕಂಟಿನ್ಯೂಯೇಷನ್ BNS ಹಾಗೂ BSA ಈ ಹೊಸ ಕ್ರಿಮಿನಲ್ ಲಾಸ್ನ ಸೀರೀಸಲ್ಲಿ ಬರುವಂಥ ಇನ್ನೆಲ್ಲ ವಿಡಿಯೋಸ್ ನಾವು ಡೆಫಿನೆಟ್ಲಿ ಮರ್ಡರ್ ಆ್ಯಂಡ್ ಕಲ್ಪಬಲ್ ಹೋಮಿಸೈಡ್ನ ಡಿಫ್ರೆನ್ಸ್ ಹಾಗೂ ಈ ಸೆಕ್ಷನ್ನ ಇನ್ ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಒಂದು ವಿಡಿಯೋನ ಮಾಡೋಣ. ಸೊ ಆದಷ್ಟು ಬೇಗ ವಿಡಿಯೋ ನಿಮಗೆ ಇದೇ ಪ್ಲ್ಯಾಟ್ಫಾರ್ಮ್, ಸೊ ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಅವೈಲೇಬಲ್ ಇರುತ್ತೆ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇನ್ನಷ್ಟು ಅಪ್ಡೇಟ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಖಂಡಿತ ಮಾಡಿ, ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ. ಥ್ಯಾಂಕ್ ಯು.